ನಮ್ಮ ಗುರುಗಳಾದಂಥ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ಅನಂತ ಅನಂತ ಕೋಟಿ ಕೋಟಿ ಶರಣಾರ್ಥಿ. ಅರಮುನಿದರು ಗುರು ಕಾಯುವನು ಅಂತ ಹೇಳ್ತಾರಲ್ವ, ಹಾಗೆ ನಮ್ಮ ಪತ್ರಿಜಿ ಗುರುಗಳು ಎಲ್ಲೆಲ್ಲೆಲ್ಲ ಧ್ಯಾನ ಪ್ರಚಾರ ಮಾಡಿದ್ದಾರೆ, ಅವ್ರು ಎಷ್ಟು ಶ್ರಮ ಬಿದ್ದಿದ್ದಾರೆ ಅಂತ ನಿಮ್ಗಳಿಗೆಲ್ಲ ಗೊತ್ತಿದೆ. ನಾವು ಅದರಲ್ಲಿ ಅಲ್ಪರು ಎಲ್ಲ ಕಡೆ ಧ್ಯಾನ ಪ್ರಚಾರ ಮಾಡೋಣ. ನಾನು ಧ್ಯಾನಕ್ಕೆ ಬಂದಿದ್ದು ರೂಪಾ ವೆಂಕಟೇಶ್ ಅಂತಕ್ಕಂಥ ಕ್ಲಾಸ್ ನೋಡಿಕೊಂಡೇ ಬಂದಿದ್ದು. ನಾನು ಯಾವ ಸ್ಟೇಜಲ್ಲಿದ್ದೆ ಅಂತಂದರೆ ಭಾಳ ದುಃಖಕರ ಆಗುತ್ತೆ, ಅವೆಲ್ಲ ನೆನೆಸ್ಕೋಬಾರ್ದು. ನಮ್ಮ ಮನೆಯವ್ರಿಗೆ 4 ಸ್ಟೇಜ್ ಕ್ಯಾನ್ಸರ್ ಆಗಿತ್ತು, ಧ್ಯಾನದಿಂದ ಸೂಪರಾಗಿದ್ದಾರೆ. ನನಗೂ 6 ಆಪ್ರೇಷನ್ ಆಗಿತ್ತು, ಇವಾಗ ಧ್ಯಾನದಿಂದ ಸೂಪರಾಗಿದ್ದೀನಿ. ಅದಕ್ಕೆಲ್ಲ ಕಾರಣ ನಮ್ಮ ಪತ್ರಿಜಿ. ನಮ್ಮ ಕೃಷ್ಣಪ್ಪ ಸರ್ ಅವರು ರೂಮಲ್ಲಿ ಬಂದು ರಾಮನಗರದಲ್ಲಿ ಅಲ್ಲೂ 1 ವಾರ ಇದ್ದು ಚೆನ್ನಾಗಿ ಧ್ಯಾನ ಮಾಡಿಕೊಂಡು ಒಳ್ಳೊಳ್ಳೆ ಅನುಭವ ಹಾಳಾಗಿದ್ದಾವೆ. ನಾವು ಕೊರೋನಾ ಬಂದಾಗಿಂದ ಸ್ಟಾರ್ಟ್ ಮಾಡಿದ್ದೀನಿ ಧ್ಯಾನ. ಅಷ್ಟು ಹೇಳ್ತಾ ಹೋದರೆ 5 ವರ್ಷನೇ ಸಾಲೋದಿಲ್ಲ, ಕಾಲಾವಕಾಶ ಕಮ್ಮಿ ಇರುತ್ತೆ. ಹಾಗಾಗಿ ನಾವು ಖಂಡಿತ ಧ್ಯಾನ ಮಾಡೋಣ, ಧ್ಯಾನ ಪ್ರಚಾರ ಮಾಡೋಣ. ನಾನು ಸುಭಾ ಮ್ಯಾಮ್ ಕ್ಲಾಸ್ ಒಂದು ಸಲ ನೋಡಿದ್ದೆ, ತುಂಬ ಚೆನ್ನಾಗಿ ಮಾಡಿದ್ರು, ತುಂಬ ಚೆನ್ನಾಗಿ ಕ್ಲಾಸ್ ತೊಗೊಂಡಿದ್ರು. ಎಲ್ಲರೂ ನೀವು ಮಾಸ್ಟರ್ಸ್ ಎಲ್ಲರೂ ಧ್ಯಾನಿಗಳಲ್ಲಿ ಒಂದೊಂದು ಒಳ್ಳೊಳ್ಳೆ ಅನುಭವ ಇರುತ್ತೆ. ಈ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ. ನಾನು ಭೋಗದಲ್ಲಿ ಯಾವ ಮಾಸ್ಟರ್ಸ್ ಬಂದರೂ ಧ್ಯಾನ ಹೇಳ್ತೀನಿ. ಇವಾಗೂ ಕಾಲೇಜ್ ಬಿಟ್ಟರು. ನಾನು ಅಂದ್ಕೊಂಡಿದ್ದೇನು ಗೊತ್ತಾ, ಕಾಲೇಜ್ ಹುಡುಗರು ಬಸ್ಸಲ್ಲೇ ಹೋಗ್ಬೇಕು ಅಂದ್ಕೊಂಡೆ. ಇಷ್ಟು ಪಾಮ್ಲೆಟ್ ತಂದಿದ್ದೆ, ಎಲ್ರಿಗೂ ಹಂಚಿದೆ. ಆ ಹುಡುಗರು ಹೇಳಿದ್ರು ಧ್ಯಾನ ಮಾಡಿದ್ರೆ ಏನು ಸಿಗುತ್ತೆ ಅಂತ. ಎಲ್ಲವೂ ಸಿಗುತ್ತೆ ಅಪ್ಪ ಅಂತಂದೆ. ಎಷ್ಟೊತ್ತು ಮಾಡಬೇಕು, ನಿಮ್ಮ ಏಜ್ ಎಷ್ಟಿರುತ್ತೆ ಅಷ್ಟೊತ್ತು ಮಾಡ್ರಪ್ಪ ಅಂತಂದೆ. ಏನು ಬೇಕಾದ್ರೆ ಆಗ್ತೀವ ಅಂತ ಅಂದರು. ಹ್ಞೂನಪ್ಪ ಅಂದೆ. ಏನು ಆಗ್ತೀವಿ ಅಂದರು. ಎಷ್ಟೊತ್ತಲ್ಲಿ ಮಾಡಬೇಕು? 3:20 ಮಾಡಿದ್ರೆ ಮುತ್ತುಗಳಾಗ್ತೀರಾ, 4:20 ಮಾಡಿದ್ರೆ ಚಿನ್ನಗಳಾಗ್ತೀರಾ, 5:20 ಮಾಡಿದ್ರೆ ಬೆಳ್ಳಿಗಳಾಗ್ತೀರಾ, 6:20 ಮಾಡಿದ್ರೆ ಪ್ಯಾಸ್ಲಿಕ್ ಹಾಕ್ತೀರಾ, 7 ಗಂಟೆ ಮೇಲೆ ಎದ್ದರೆ ವೇಸ್ಟ್ ಪೇಪರ್ ಹಾಕ್ತೀರಾ. ಬೇಗ ಎದ್ದು ಧ್ಯಾನ ಮಾಡಿ, ನೀವು ಅಂದ್ಕೊಂಡಿದ್ದೆಲ್ಲ ಸಾಧನೆ ಮಾಡ್ಬೋದು ಕಣ್ಮಕ್ಳ ಅಂದೆ. ಅವ್ರು ಒಬ್ರಿಗೊಬ್ರಿಗೆ ಎಲ್ಲ ಪಾಮ್ಲೆಟ್ ಹಂಚಿದ್ರು. ನನಗೆ ಭಾಳ ಖುಷಿ ಆಯಿತು. ಇಲ್ಲಿಗೆ ಬರಬೇಕಂತಲೇ ಅಂದ್ಕೊಂಡಿರಲಿಲ್ಲ. ಆ ಸಂಕಲ್ಪ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಾವು ಏನು ಅನ್ಕೋತೀವಿ ಎಲ್ಲ ಸಾಧ್ಯ. ಮೇಡಮ್ ಹೇಳಿದ್ರಲ್ಲ 100 ಅಲ್ಲ 200 ನಾನು ಹೇಳೋಕ್ಕೆ ಸಾಧ್ಯ ಪಡ್ತೀನಿ, ಎಲ್ಲವೂ ಸಾಧ್ಯ ಆಗುತ್ತೆ. ಧ್ಯಾನ ಮಾಡೋಣ, ಧ್ಯಾನ ಪ್ರಚಾರ ಮಾಡೋಣ, ಯಾವುದಕ್ಕೂ ಭಯ ಬೀಳಬಾರ್ದು. ಯಾಕೆಂದರೆ ನಾವು ಮಂಡ್ಯದವರು, ಏನು ಬೇಕಾದರೆ ಮಾಡ್ಬೋದು. ಏನು ನಿಜ ಮ್ಯಾಮ್ ಹೇಳ್ದಂಗೆ ಎಸ್, ನನ್ನನ್ನು ಬೆಂಗಳೂರಲ್ಲೆಲ್ಲ ಮಂಡ್ಯದ ಹುಲಿ ಅಂತಲೇ ಕರೀತಾರೆ. ಅಲ್ಲಿ ಎಲ್ಲಾದರೂ ಹೋಗಿದ್ರೆ ನನ್ನ ಕರ್ಕೊಂಡು ಹೋಗ್ತಿದ್ರು ಜೊತೆಲಿ. ಯಾಕೆಂದರೆ ಮಂಡ್ಯದ ಬಾಡಿಗಾಡು ಇವಳು ನನಗೆ ಅಂತ ಹೇಳ್ತಾವ್ರೆ. ಅಂದರೆ ಯಾಕೆಂದರೆ ಇಲ್ಲಿ ಜಾಸ್ತಿ ಮಾಂಸ ತಿಂದು ಗಟ್ಟಿಗಿದ್ದೀವಂತೆ. ಹಂಗಲ್ಲ, ಇಲ್ಲಿ ನಮ್ಮ ಜನ ಫುಲ್ ಪವರ್ ಇದ್ದಾರೆ, ಒಳ್ಳೆ ಮನಸ್ಸಿರೋರಿದ್ದಾರೆ, ಗುಣವಂತರಿದ್ದಾರೆ. ನಿಜಕ್ಕೂ ನಾನು ಹೇಳ್ಬೇಕಂದ್ರೆ ನಮ್ಮ ಮಂಡ್ಯದ ಜನ ಸೂಪರು. ಎಲ್ಲ ಸೇರಿ ಇಲ್ಲೊಂದು ಪಿರಿಮಿಡ್ ಕಟ್ಟೋಣ, ಧ್ಯಾನ ಮಾಡೋಣ, ಧ್ಯಾನ ಪ್ರಚಾರ ಮಾಡೋಣ. ಥ್ಯಾಂಕ್ ಯು ಮಾಸ್ಟರ್ಸ್, ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಲಕ್ಷ್ಮಿ ಅಂತ ಶುಭದಾಯಿನಿಯವ್ರ ಅಮ್ಮ ನಾವು ಮಂಡ್ಯದಲ್ಲಿ ಯಾವುದೇ ಕ್ಲಾಸ್ ಬರಲಿ ಎಲ್ಲ ಕ್ಲಾಸು ಅಟೆಂಡ್ ಮಾಡವು. ಆದರೆ ಯಾವುದು ಫ್ರೀ ಕ್ಲಾಸ್ ಅಂತೂ ಮಾಡಿಲ್ಲ. ನಾವು ಮಿನಿಮಮ್ 500 ರೂಪಾಯಿ ಕಟ್ಬಿಟ್ಟೇ ಮಾಡಿದ್ದೀವಿ ಎಲ್ಲಾಗೂ. ಸಿದ್ಧಿ ಸಮಾಜ ಯೋಗ ಇರ್ಬೋದು, ಆರ್ಟ್ ಆಫ್ ಲಿವಿಂಗ್ ಇರ್ಬೋದು, ಎಲ್ಲನೂ ಮಾಡಿದ್ದೀವಿ ನಾವು. ಎಲ್ಲ ಮಾಡಿದ್ರು ಅದು ದುಡ್ಡು. ಆದರೆ ಏನು ದುಡ್ಡಿಲ್ಲದೆ ಸಿಕ್ಕಿರೋದು ಏನು ಅಂದರೆ ಇದೊಂದೇ ಧ್ಯಾನ. ಆಮೇಲೆ ಇದರಲ್ಲಿ ಆಗೋವಂಥ ಅನುಭವ ನಮಗೆ ಆ ದುಡ್ಡದ್ರಲ್ಲಿ ಯಾವತ್ತೂ ಸಿಗಲಿಲ್ಲ ನಮಗೆ. ಇದರಲ್ಲಿ ಮಾತ್ರ ಹೇಳ್ತೀನಿ. ಇವತ್ತು ನನಗೆ ಎಷ್ಟೇ ಏನೇ ಕೆಲಸ ಮಾಡಿ ನಂಗೆ ಮೈಕೈ ನೋವು ಬರಲಿ, ಒಂದು ಮೆಡಿಟೇಷನ್ ಮಾಡೇ ವಾಸಿ ಮಾಡ್ಕೊತೀನಿ ಹೊರ್ತು ಮಾತ್ರೆ ನುಂಗಲ್ಲ ನಾನು. ಪ್ರತಿಯೊಂದು ಎಲ್ಲ ನೋಡಿ, ನಿಮ್ಮ ಕಾಯಿಲೆಯನ್ನು ನೀವೇ ವಾಸಿ ಮಾಡ್ಕೊಳ್ಳಿ ಅಂತ ರೂಪಾ ವೆಂಕಟೇಶ್ ಅವ್ರದ್ದು ಒಂದು ಮೆಡಿಟೇಷನ್ ಇದೆ. ಅದರಲ್ಲಿ ನೀವು ಅದನ್ನು ಮಾಡ್ತಾಯಿದ್ರೆ ನಮಗೇನು ನೋವಿರುತ್ತೋ, ನಾನು ಎಂಥ ನೋವಿದ್ರೂ ಒಂದು ಇಂಜೆಕ್ಷನ್ ತಗೊಳ್ಳಲ್ಲ, ಒಂದು ಇದು ಮಾಡಲ್ಲ, ಮೆಡಿಟೇಷನ್ ಮಾಡೇ ಅದನ್ನು ವಾಸಿ ಮಾಡ್ಕೊತೀನಿ ಹೊರ್ತು ನಾನು ಇಂಜೆಕ್ಷನ್ನೇ ಆಗಲಿ ಇದಕ್ಕೆ ಹೋಗೋದೇ ಇಲ್ಲ. ಏನೇ ಆಗಲಿ ಈ ಧ್ಯಾನದಲ್ಲಿ ಆಗುವಂಥ ಆನಂದ ಯಾವುದರಲ್ಲೂ ಆಗಲ್ಲ. ನಮಗೆ ತಿರುಪತಿಯಲ್ಲಿ ಒಂದು ದೊಡ್ಡದು ಧ್ಯಾನ ಇಟ್ಟಿದ್ರು ಪತ್ರಿಜಿ ಅವರು. ಆಗ ನಮ್ಮ ಮನೆಯಿಂದ ನಾವು ಒಂದು 30 ಜನ ಹೋಗಿದ್ವು, ಗ್ರೂಪ್, ನಮ್ಮ ಫ್ಯಾಮಿಲಿ ಫುಲ್ ಹೋಗಿದ್ವು ಅಂದ್ಕೊಳ್ಳಿ, ನಮ್ಮ ಕುಟುಂಬ ಹೋಗಿದ್ದಾಗ ಅಲ್ಲಿ ಮೆಡಿಟೇಷನ್, ನಮ್ಮ ಅಕ್ಕ ನಮ್ಮ ಭಾವದಿರಿಗೆಲ್ಲ ಪಾಪ ವಯಸ್ಸಾಗಿದೆ, ಆದರೂ ಅವ್ರಿಗೆ ಈ ಧ್ಯಾನದ ಬಗ್ಗೆ ತುಂಬ ಇದು ಎಲ್ಲ ಓದು.
ಅಲ್ಲಿ ಧ್ಯಾನ ಮಾಡ್ತಾ ಇರಬೇಕಾದ್ರೆ ನಿಜವಾಗ್ಲೂ ಆ ಅನುಭವ ಹೇಳೋಕ್ಕಾಗಲ್ಲ. ಕಣ್ಣು ಮುಚ್ಕೊಂಡಿದ್ರೆ ನನ್ನ ಮುಂದೆ ಅವತ್ತು ಅಲ್ಲಿ ನಾವು ಧ್ಯಾನ ಮಾಡೋ ಟೈಮಲ್ಲಿ ಅಷ್ಟಪಾದ ಇದು ನಡೀತಾಯಿತ್ತು ಸ್ವಾಮಿಗೆ, ತಿರುಪತಿ ತಿಮ್ಮಕ್ಕಂಗೆ. ಅದು ನಡೀತಾ ಇದೆ. ನನ್ನ ಕಣ್ಣು ಮುಂದೆ ಸ್ವಾಮಿ ಹೆಂಗೆ ನಡ್ಕೊ ಬರ್ತಾವ್ರೆ ಅಂದರೆ ನನಗೆ ಕಣ್ಣು ಬಿಡೋಕ್ಕೆ ಆಗ್ತಾಯಿಲ್ಲ ನೋಡಿ. ಆ ದೇವ್ರನ್ನ ಅದು ನಡ್ಕೊಂಡು ಬರ್ತಾ ಇದ್ದಾರೆ, ಒಳ್ಳೆ ಈ ಪೀತಾಂಬರ ಉಟ್ಕೊಂಡು. ಅದು ಅನುಭವ ಒಂಥರ ತುಂಬ ಒಂಥರ ಖುಷಿ ಪಡೋ ಅನುಭವ. ದೇವ್ರನ್ನ ನಾವು ನೋಡಲ್ವೇನೋ ಅಂತ ಅನ್ಕೋತೀವಿ, ಆದರೆ ಈ ಧ್ಯಾನದಲ್ಲಿ ಎಲ್ಲರನ್ನೂ ನೋಡ್ಬೋದು ನಾವು. ಖಂಡಿತ ಎಲ್ಲ ದೇವ್ರನ್ನೂ ನೋಡ್ಬೋದು. ಇಷ್ಟು ನಮ್ಮ ಮನೇಲಿ ಎಲ್ರಿಗೂ ಈ ಧ್ಯಾನದ ಬಗ್ಗೆ ತುಂಬ ಒಂಥರ, ನಾವು ಎಲ್ಲೇ ಒಂದು ಕಡೆ ಏನೋ ಒಂದು ಫಂಕ್ಷನ್ಗೆ ಸೇರ್ತೀವಿ ಎಲ್ಲ ಅಂದ್ಕೊಳ್ಳಿ, ಒಂದು 10 ನಿಮಿಷನಾದ್ರು ಎಲ್ಲ ಸೇರಿ ಒಟ್ಟಿಗೆ ಒಂದು ಧ್ಯಾನ ಮಾಡಿಬಿಡ್ತೀವಿ. ಒಂದು 10 ನಿಮಿಷ 15 ನಿಮಿಷ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಯಾವುದಾದ್ರು ಒಂದು ಇದಾಕ್ಬಿಟ್ಟು ಧ್ಯಾನ ಮಾಡಿಬಿಟ್ಟೆ ಎದ್ದೇಳೋದು ಎಲ್ಲರೂ. ಅವಾಗದೇ ನಮ್ಮದು ಫಂಕ್ಷನ್ ಫಿನಿಶಿಂಗು. ಯಾವ ಫಂಕ್ಷನ್ ಸೇರಲಿ ಎಲ್ಲರೂ ಒಟ್ಟಿಗೆ ಮಾಡಿಬಿಟ್ಟು ಎದ್ದೇಳೋದೇ ನಾವು. ಮತ್ತು ನಮಗೇನೇ ಆಗಲಿ ಈ ಧ್ಯಾನದಿಂದ ಮಾತ್ರ ತುಂಬ ಒಳ್ಳೆಯದಾಗಿದೆ. ಎಲ್ಲರೂ ಅಷ್ಟೇ ಮಾಡಿ, ಇದನ್ನು ದಿನಕ್ಕೊಂದು 2 ಸತಿನಾದರೂ ಮಾಡಿ ಬೆಳಗ್ಗೆ. ತುಂಬ ನಿಜವಾಗ್ಲೂ ನಮಗಂತೂ ದುಡ್ಡು ಕೊಟ್ಟು ಹೋಗಿರೋ ಧ್ಯಾನದಲ್ಲಿ ನನಗೇನೂ ಸಿಗಲಿಲ್ಲ. ಆರ್ಟ್ ಆಫ್ ಲಿವಿಂಗು ಇದು ಎಲ್ಲಕ್ಕೂ ಹೋಗಿದ್ದೀವಿ. ಪಿರಮಿಡ್ ವ್ಯಾಲಿಗೆ ಹೋದ್ರಂತೂ ನಿಮಗೆ ಇನ್ನೂ ಒಳ್ಳೆಯ ಅನುಭವ ಸಿಗುತ್ತೆ. ಆ ಮೇಲ್ಗಡೆ ಅಲ್ಲಿ ಹೋಗಿ ಏನಾದ್ರು ನೀವು ಕೂತ್ಕೊಂಡ್ರೆ ನಮ್ಮನ್ನೇ ಯಾರೋ ಬಂದು ಅಳ್ಳಾಡಿಸ್ತಾ ಇದ್ದಾರೆ ಅನ್ನೋ ಅನುಭವ ಆಗೋಯ್ತದೆ. ಒಂಥರ ಭಯನೇ ಆಗ್ಬಿಡ್ಬೇಕು ಆ ಥರ ಆ ಚೇಂಬರು, ಅಷ್ಟು ಚೆನ್ನಾಗಿದೆ. ಎಲ್ಲ ಒಂದು ಸತಿ ಪಿರಮಿಡ್ ವ್ಯಾಲಿಗೆ ಭೇಟಿ ಕೊಡಿ, ಅಲ್ಲಿ ಧ್ಯಾನ ಮಾಡಿ. ತುಂಬ ಚೆನ್ನಾಗಿದೆ ಪಿರಮಿಡ್ ವ್ಯಾಲಿ ಅನುಭವ ಮಾತ್ರ ಅದ್ಭುತವಾಗಿ ಅದು ಅನುಭವ ಆಗುತ್ತೆ. ತುಂಬ ಚೆನ್ನಾಗುತ್ತೆ. ಮಾತಾಡೋಕ್ಕೆ ಇದು ಕೊಟ್ಟ ಎಲ್ಲರಿಗೂ ನಾನು ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.